ಸೊ ನಮಸ್ಕಾರ ಕನ್ನಡಿಗರೇ, ಬನ್ನಿ ಒಂದು ಸೂಪರ್ ಆಗಿರೋ ಇದೊಂದು ವೆಬ್ ಸೀರೀಸ್. ಬಟ್ ಈ ಪಾರ್ಟ್ ನನಗೆ ಸಖತ್ ಇಷ್ಟ ಆಯ್ತು, ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಎತ್ಕೊಂಡ್ಬಂದಿದ್ದೀನಿ. ಅಂದಂಗೆ ಈ ಮೂವಿ ಹೆಸರು ನೋಡಿ ಇದೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಫುಡ್ ಡೆಲಿವರಿ ಬಾಯ್ ಬಂದವನೇ. ಮೇಡಮ್ ಅವರೇ, ಈ ತರ ನಿಮ್ಗೆ ಊಟ ಬಂದೈತೆ ತಗೊಳ್ಳಿ ಅಂತ. ಅದಕ್ಕೆ ಮೇಡಮ್ ಅವರನ್ನು ನಾನು ಊಟನೇ ಆರ್ಡರ್ ಮಾಡಿಲ್ಲ, ನನಗೆ ಹೆಂಗಯ್ಯ ಬರುತ್ತೆ ಊಟ ಅಂತ ಕೇಳ್ತಾರೆ. ಮೇಡಮ್ ನಿಮ್ಮ ಹೆಸರಿಗೆ ಬಂದೈತೆ ಮೇಡಮ್, ನಿಮ್ಮ ಹೆಸರು ಪುಷ್ಪ ತಾನೆ ಅಂತ ಕೇಳ್ತಾನೆ. ಓಹ್ ಅದಾ ವಿಷಯ, ಪುಷ್ಪ ಭವನ ಪುಷ್ಪ ಸದನ ಹೆಸರು ನೋಡು ಅಂತ ಹೇಳ್ತಾರೆ. ಆ ಹುಡುಗನ ಬಿಲ್ಲ ನೋಡ್ಬಿಟ್ಟು ಮೇಡಮ್ ಪುಷ್ಪ ಸದನ ಅಂತಿದೆ ಮೇಡಮ್, ನನ್ನ ಹೆಸರು ಪುಷ್ಪ ಭವನ್, ಸೀದಾ ಹೋಗು 3ನೇ ಕ್ರಾಸಲ್ಲಿ ಅವ್ರ ಮನೆ ಇದೆ, ಅಲ್ಲ ಕೊಡೋಗಪ್ಪ, ನನಗೆ ಮನೆ ಒಳಗಡೆ ಕೆಲಸ ಇದೆ ಅಂತ ಸೀದಾ ಅವರು ಒಳಗಡೆ ಹೋಯ್ತಾರೆ. ಪುಷ್ಪ ಅವರು ಸೀದಾ ವಾಶ್ರೂಮ್ಗೆ ಬಂದ್ರು. ನೋಡಿದ್ರೆ ಕೊಳಾಯಿ ಕಟ್ಟಾಗೈತೆ. ಆಲ್ರೆಡಿ ಮಗಳಿಗೆ ಹೇಳಿದ್ದಾರೆ ಪ್ಲಂಬರ್ ನ ಕಳಿಸು ಅಂತ. ಒಂದು 10 ನಿಮಿಷ ಬರ್ತಾನೆ ಅಂತ ಮಗಳು ಮೆಸೇಜ್ ಮಾಡಿರ್ತಾರೆ. ಆ ಗ್ಯಾಪ್ ಅಲ್ಲೇ ಡೆಲಿವರಿ ಬಾಯ್ ಬಂದು ಸ್ವಲ್ಪ ಅಲ್ಲಿ ತಲೆ ತಿಂತಾ ಇದ್ದು. ಸರಿ ಪುಷ್ಪ ಅವರು ಆ ಕೊಳೆ ನಂಗೆ ಇಟ್ಕೊಂಡಿದಾರಲ್ಲ, ಟಕ್ ಅಂತ ಆಚ ಕಡೆ ಯಾರೋ ಬಾಗಿಲು ಬಡಿದ್ರು. ಅಲ್ಲೊಬ್ಬ ಹುಡುಗ ಬಂದ, ಪೋಸ್ ಕೊಡ್ತಾವ ಅವನು. ನೋಡಕ್ಕೆ ಬೇರೆ ಒಂಥರ ಕಾಣಿಸ್ತಿಯಲ್ಲ, ಯಾಕೆ ಅಳಬಾ ಬಂದಿಲ್ವಾ ಅಂತ ಕೇಳ್ತಾವ್ರೆ. ಅದಕ್ಕೆ ಆ ಹುಡುಗನು, ಓ ಮೇಡಮ್ ಅವರೇ, ನೀವು ತುಂಬಾ ಜನನ ಯೂಸ್ ಮಾಡ್ತೀರಾ, ಬೇಕಾದಾಗ ಯೂಸ್ ಮಾಡ್ಲೇಬೇಕಲ್ವನಯ್ಯ, ಸರಿ ಸರಿ ಪೋಸ್ ಕೊಟ್ಟಿ ಸಾಕು, ಬೇಗ ಬಾ ಅಂತ ಮನೆ ಒಳಗಡೆ ಅವನ್ನ ಕರ್ಕೊಂಡು ಹೋಯ್ತಾರೆ. ಹುಡುಗ ಕೇಳ್ತಾನೆ, ಮೇಡಮ್ ಎಲ್ ಶುರು ಹಚ್ಕೊಳ್ಳಿ ಅಂತ. ಅದಕ್ಕೆ ಅವನು, ಇವತ್ತಿನ ಕೆಲಸ ಬಾತ್ರೂಮ್ ಅಲ್ಲಿ, ಹೋಗು ಸೀದಾ ರೆಡಿ ಮಾಡು ಅಂತ ಹೇಳ್ತಾರೆ. ಬಾತ್ರೂಮ್ ಅಲ್ಲ, ಸರಿ ಮೇಡಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತುಂಬಾ ಇಷ್ಟ ಅಂತ ಹುಡುಗನು ಬಾತ್ರೂಮ್ ಒಳಗಡೆ ಹೋದ. ತಿರ್ಗಾ ವಾಪಸ್ ಆಚೆ ಬರ್ತಾನೆ, ಬನ್ನಿ ಹಾಕೊಂಡ್ ಬರ್ತಾನೆ. ಪುಷ್ಪ ಅವರು ಕೇಳ್ತಾವ್ರೆ, ಇದೇನಯ್ಯ ಈ ತರ ಗೆಡ್ಡಪ್ ಅಲ್ಲಿ ಬಂದಿದ್ಯಾ ಅಂತ. ಓ ಮೇಡಮ್ ನೀವು ತಾನು ಹೇಳಿದ್ರಿ ಪ್ಲಂಬರ್ ತರ ಬೇಕು ಅಂತ. ಏನೋ ಪ್ಲಂಬರ್ ತರಾನ, ಹಂಗಾರೆ ಯಾರಯ್ಯ ನೀನು ಅಂತ ಕೇಳ್ತಾರೆ. ಅವನೊಂದು ಕಾಲ್ ಬಾಯಿ. ಮೇಡಮ್ ಬುಕ್ ಮಾಡ್ಬೇಕಾದ್ರೆ ನನ್ನ ಪ್ರೊಫೈಲ್ ನೋಡಿಲ್ವಾ, ಇಲ್ಲಿ ನೋಡಿ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಅಲ್ಲಿ ನಿಮ್ ಜೊತೆ ನಾನು ಬಾಯ್ ಫ್ರೆಂಡ್ ಆಗಿರ್ತೀನಿ ಮೇಡಮ್ ಅಂತ ಹುಡುಗ ಅವ್ನ ಪ್ರೊಫೈಲ್ ಪಿಕ್ಚರ್ ನ ತೋರಿಸ್ತಾ ಅವನೇ. ಆ ಲೇಡಿ ಇದನ್ನ ಕೇಳಿದ ತಕ್ಷಣ, ಅಯ್ಯಯ್ಯೋ ಹೋಗ ಆಚೆ ಫಸ್ಟ್, ನಿಮ್ಮಂತವನು ಮನೆ ಒಡನೆ ಬರಬಾರ್ದು ಕಣೋ, ನಾನಂತ ಹುಡುಗಿ ಅಲ್ಲ ಕಣೋ, ಏನೋ ಹೆಸರು ಅಂತ ಕೇಳ್ತಾರೆ. ಮೇಡಮ್ ಪುಷ್ಪ ಭವನ್, ಅಯ್ಯೋ ಅದು ರಾಂಗ್ ಕಣೋ, ನಾನು ಪುಷ್ಪ ಸದನ್ ಕಣೋ, ಫಸ್ಟ್ ಹೋಗೋ ಅಂತ ಆ ಹುಡುಗನ ಆಚೆ ತಳ್ತಾರೆ. ಆ ಹುಡುಗನ್ಗೆ ಈ ಮೇಡಮ್ ಅವರು ಇನ್ನೂಸೆಂಟ್ ತರ ಮಾತಾಡೋದು ತುಂಬಾ ಇಷ್ಟ ಆಗೋಯ್ತು. ಮೇಡಮ್ ಅವರೇ ಟೆನ್ಷನ್ ಮಾಡ್ಕೊಂಬೇಡಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ, ಎಲ್ಲರಿಗೂ ಒಂದೊಂದು ಟೈಮಲ್ಲಿ ಯಾರಾದ್ರೂ ಒಬ್ರು ಬೇಕಾಗುತ್ತೆ, ಯಾವಾಗಾರು ನನ್ ಗ್ಯಾಪ್ಕ ನಿಮಗ್ ಬಂದ್ರೆ ತಗೊಳ್ಳಿ ಈ ನಂಬರ್ಗೆ ಫೋನ್ ಮಾಡಿ ಅಂತ ಆ ಹುಡುಗ ಹೊಂಟೋದ. ಇನ್ನ ಪುಷ್ಪನು ಸಿಂಗಲ್ ಮದರ್, ಹಾಗಾದ್ರೆ ಯಜಮಾನ್ರಿಲ್ಲ, ಇವ್ರಿಗೆ ಇಬ್ರು ಹೆಣ್ಮಕ್ಳಿದಾರೆ. ಹೆಣ್ಮಕ್ಳು ಇಬ್ರು ಬಂದ್ರು. ಅಮ್ಮ ನಾನು ಬ್ಲೂ ಕಲರ್ ಹೇಳಿದ್ರೆ ನೀನು ಗ್ರೀನ್ ಕಲರ್ ತಗೊಂಬಂದಿಯಲ್ಲಮ್ಮ ಅಂತ ದೊಡ್ಡ ಮಗಳು ಹೇಳ್ತಾವಳೆ. ಚಿಕ್ಕ ಮಗಳು ಹೆಂಗೋ ಅಪ್ಪ ಹೊಂಟೋದ್ರು, ಅಮ್ಮನ ಆಸ್ತಿ ಇದೆಯಲ್ಲ ಅದನ್ನ ನೀನ್ 35%, ನಾನ್ 35%, 70%, ಇನ್ನ ಮಮ್ಮಿಗೊಂದು 30% ಕೊಟ್ಬಿಟ್ಟು ನಾವೆಲ್ಲ ಹೋಗಿ ಸೆಟ್ಲ್ ಆಗೋಣ ಕಣೆ ಅಂತ ಆಸ್ತಿ ಬಗ್ಗೆ ಮಾತಾಡ್ತಾರೆ ಹೊರತು ಅಮ್ಮನ ಬಗ್ಗೆ ಈ ಎರಡು ಮಕ್ಕಳು ಮಾತಾಡ್ತಾ ಇಲ್ಲ. ಈ ಕಡೆ ಕೆಲಸದವಳು ಅವ್ರ ಗಂಡನ ಬಗ್ಗೆ ಮೇಡಮ್ ಹತ್ರ ಮಾತಾಡ್ತಾವಳೆ. ಏನೋ ಗೊತ್ತಿಲ್ಲ ಮೇಡಮ್, ಸೆಕ್ಯೂರಿಟರಿ ಕೆಲಸ ಮಾಡ್ತಾನೆ, ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಲೈಟು ಆನ್ ಮಾಡ್ಬಿಡ್ತಾನೆ ಮೇಡಮ್, ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ ಅಂತ ಆ ಓನರ್ ಅಮ್ಮನ ಹತ್ರ ಮನೆ ಕೆಲಸವಳು ಹೇಳ್ತಾವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಪುಷ್ಪ ಅವರು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಹೋಟೆಲ್ ಅಲ್ಲಿ ಬಂದು ಊಟ ಏನೋ ಮಾಡ್ತಾ ರಂಗವ್ರೆ. ಅಲ್ಲೊಬ್ಬ ಹುಡುಗ ನೋಡಿದ ತಕ್ಷಣ ಪುಷ್ಪ ಅವರು ಸಕ್ಕದಾಗ ಭಯ ಬಿದ್ದು ಬಿಡ್ತಾರೆ. ಯಾಕಪ್ಪ ಅಂದ್ರೆ ಅದೇ ಕಾಲ್ ಬಾಯಿ ಹುಡುಗ ಅವನು. ಅವ್ನು ನೋಡಿ ಹೋಗಿ ಮರದ ಹತ್ರ ಬಚ್ಚಿಕೊಂಡ್ಬಿಡ್ತಾರೆ ಪುಷ್ಪ ಅವರು. ಅವನು ಹಿಂದ್ಗಡೆ ಬರ್ತಾನೆ ಅಂತ ಊದ್ತಾನೆ. ಏನು ನನ್ ನೋಡಿದ ತಕ್ಷಣ ಅಷ್ಟೊಂದ್ ಭಯ ಬೀಳ್ತಾ ಇದೀರಾ, ನೀನ್ ನನ್ ಬಗ್ಗೆ ಹೇಳ್ಬಿಟ್ರೆ ಎಲ್ಲರ ಹತ್ರನು ಅಂತ ಪುಷ್ಪ ಹೇಳ್ತಾವ್ರೆ. ಅದಕ್ಕೆ ಆ ಹುಡುಗನು, ಅಂತದ್ ಏನ್ ನಡೀತು ಅಂತ ನಾನು ಹೋಗಿ ಹೇಳಿ, ಬಟ್ ಏನ್ ಹೇಳಿ ಮೇಡಮ್, ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಏನೋ ಒಂಥರ ಆಗೋಯ್ತು ಮನಸ್ಸಲ್ಲಿ ಅಂತ ಹುಡುಗ ಹೇಳ್ತಾ ಅವನೇ. ಆದ್ರೆ ಪುಷ್ಪಗೆ ಸಖತ್ತು ಭಯ, ಯಾರನ್ನ ಅಕ್ಕ ಪಕ್ಕದವ್ರು ನೋಡ್ಬಿಟ್ರೆ ಏನ್ ಮಾಡೋದು, ಫಸ್ಟ್ ಇಂದ ಇಲ್ಲಿಂದ ಹೋಗಯ್ಯ ನೀನು, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಪುಷ್ಪ ಅವರು ಹೇಳ್ತಾವ್ರೆ. ಅದಕ್ಕೆ ಆ ಹುಡುಗನು, ಮೇಡಮ್ ಅವರೇ ನೀವು ಒಬ್ರೇ ಅಂತಲ್ಲ, ನಿಮ್ ತರ ಇಲ್ಲಿ ತುಂಬಾ ಜನ ನನ್ನ ಕರ್ಸ್ಕೊಂಡು ಏನೇನೋ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಪುಷ್ಪ ಅವರು ಕೇಳ್ತಾವ್ರೆ, ಇಲ್ಲಿತಾರ ಅವರು ಅಂತ. ಇರ್ಬೋದು, ಇಲ್ದೆ ಕೂಡ ಇರ್ಬೋದು, ಸರಿ ಬಿಡಿ, ಇನ್ನೇನ್ ಸಮಾಚಾರ, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ, ಇನ್ನೂ ನನ್ನ ಅವಶ್ಯಕತೆ ನಿಮಗೆ ಬಂದಿಲ್ವಾ ಅಂತ ಆ ಹುಡುಗ ಕೇಳ್ತಾ ಅವನೇ. ಹಂಗೆ ನೈಟ್ ಆಯ್ತು. ಪುಷ್ಪ ಅವರು ಪಾಪ ಹುಡುಗ ಹೇಳಿದ ಮಾತೆಲ್ಲ ನೆನ್ಸ್ಕೊಂಡು ಒಂಥರ ಫೀಲಿಂಗ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾವ್ರೆ. ನಿದ್ದೆ ಬಂದಿಲ್ಲ ಪಾಪ ಇವ್ರಿಗೆ. ಇದ್ರೂ ಪಾಪ ಸಿಂಗಲ್ ಮದರ್ ನೋಡಿ, ಮನೇಲಿ ಊಟ ಆಯ್ತಾ ನಾಷ್ಟ ಆಯ್ತಾ ಅಂತ ಕೇಳಕ್ಕೂ ಒಂದು ಗತಿ ಇಲ್ಲ ಇವ್ರಿಗೆ. ಮಕ್ಳು ಒಂದೊಂದ್ ಕಡೆ ಹೋಗಿ ಸೆಟ್ಲ್ ಆದ್ರು, ಇನ್ನ ಇರೋದು ಪುಷ್ಪ ಒಬ್ರೆ. ಸಖತ್ತು ಭಯ ಆಗುತ್ತೆ ರೀ ಅವ್ರ ನೈಟ್ ಅಲ್ಲಿ. ಅದಕ್ಕಾಗಿ ಹೋಗಿ ದೇವ್ರು ಮುಗಿತಾರೆ, ಆ ಫ್ರಿಜ್ ಅಲ್ಲಿ ನೀರ್ ಕುಡಿತಾರೆ. ಓಕೆ ಆ ಡೋರ್ ನ ಮುಸ್ತಾರೆ. ಆ ಹುಡುಗ ಫಸ್ಟ್ ಸೀನ್ ಅಲ್ಲಿ ನಂಬರ್ ಕೊಟ್ಬಿಟ್ಟು ಹೋಗಿದ್ನಲ್ಲ, ಆ ಹುಡುಗನ್ ಗ್ಯಾಪ್ಕ ಬರುತ್ತೆ. ಇನ್ನೇನು ಮಾರನೇ ದಿನ ಬೆಳಗ್ಗೆ ಆ ಹುಡುಗನ್ ಜೊತೆ ಒಂದು ಡೇಟಿಂಗ್ ಆಗುತ್ತೆ. ಬಟ್ ಯಾವ್ದು ಕೆಟ್ಟ ಕೆಲಸ ಆಗಿಲ್ಲ. ಆ ಹುಡುಗ ಪುಷ್ಪನ ಸಖತ್ತಾಗಿ ಖುಷಿ ಪಡಿಸ್ತಾನ್ರಿ. ಅವ್ರಿಗೂ ಈ ತರ ಖುಷಿಯಾಗಿದ್ದು ಎಷ್ಟು ವರ್ಷ ಆಯ್ತು ಅಂತ ಹಳೆದನ್ನೆಲ್ಲ ಅವರು ನೆನ್ಸ್ಕೊಂತ ಅವ್ರೆ. ಡ್ಯಾನ್ಸ್ ಆಡ್ತಾನೆ, ತಲೆಗೆ ಬಟ್ಟೆ ಕಟ್ಕೊಂಡು ಪುಷ್ಪ ಅವ್ರನ್ನು ಕರೀತಾನೆ, ಬಾ ಅಂತ. ಹೋಗೋ ದೂರ ಅಂತ ಪುಷ್ಪ ತಳ್ತಾರೆ. ತಿರ್ಗಿ ಅವರು ಹಂಗೆ ಸೋಫಾಲ್ ಕೂತ್ಕೊಂಡೆ ಡಿಂಗಿ 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 ಅಂತ ಡ್ಯಾನ್ಸ್ ಆಗ್ಬಿಟ್ಟು ಅಷ್ಟು ನಗ್ತಾರೆ. ಒಂದ್ ಬೀಚ್ ಕಡೆ ಕರ್ಕೊಂಡು ಹೋಗ್ತಾನೆ, ಅಲ್ಲೂ ಖುಷಿಯಾಗಿರ್ತಾರೆ. ಕೂತ್ಕೊಂಡು ಹಂಗೆ ಕಷ್ಟ ಸುಖ ಮಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾವ್ರೆ. ಹುಡುಗ ಆ ಕೈ ಬೆರಳನ್ನ ಹಿಡಿತಾನೆ. ಪುಷ್ಪ ಅವರನ್ನು ಒಂಥರ ನಾಚ್ಕೊಂತ ಅವ್ರೆ. ಹಂಗೆ ನೈಟು ತಲೆ ಬಾಸ್ತಾ ಅವನೇ. ಅವನು ಕೈ ಪುಷ್ಪ ಅವ್ರ ಕೆನ್ನೆ ಮೇಲೆ ಬಿತ್ತು. ಏನು ಅಷ್ಟೊಂದು ಯೋಚನೆ, ತಪ್ಪು ಮಾಡ್ತಾ ಇದೀವಂತಾನ? ಇಲ್ಲ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ, ಬಟ್ ಇನ್ನು ಕೇಳಕ್ ಯಾರಿದ್ದಾರೆ ನೋಡ್ರಿ, ನಾವು ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡಿದ್ರು ತಪ್ಪಿಲ್ಲ ಅಂತ ಹುಡುಗ ಒಂದನಕೈದು ಬುದ್ಧಿ ಮಾತು ಹೇಳ್ತಾನೆ. ಅವ್ರು ಇವ್ನು ಹೇಳೋದು ಇಷ್ಟ ಆಗದೆ ಆ ಬಾಚನ್ಗೆ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವನು ನಿಮ್ ಖುಷಿಗೋಸ್ಕರ
ನಿಮಗೋಸ್ಕರ ಎಲ್ಲಾನು ಮುಚ್ಚಿಡೋದು ಒಂದು ಜೀವನನ, ಇರೋದು ಒಂದು ಜೀವನ, ಯಾವಾಗ ಯಾರು ಹೋಗ್ತಿ ಗೊತ್ತಿಲ್ಲ, ನೋಡ್ಕೊಳ್ಳಿ ಅಂತೇಳಿ ಹುಡುಗ ಸುಮ್ನೆ ಆಗ್ಬಿಡ್ತಾನೆ. ಇನ್ನ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಗಿಡಕ್ಕೆ ನೀರ್ ಹಾಕ್ತಾವ್ರೆ. ಕೆಲಸದವಳು ಬಂದ್ರು, ಹ್ಯಾಪಿ ಬರ್ಡೇ ಮೇಡಮ್ ಅಂತ. ಈ ಥ್ಯಾಂಕ್ ಯು ಕಣೆ ಮೇಡಮ್ ಅವರೇ, ನಿಮಗೋಸ್ಕರ ರವಾ ಲಡ್ಡು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ಕೊಂಡ್ ಬಂದೆ, ತಿನ್ನಿ, ಮಿಸ್ ಮಾಡಬೇಡಿ ಅಂತ ಆ ಹುಡುಗಿ ಹೇಳ್ತಾವಳೆ. ಇವ್ರನು ಆ ಟಿಫಿನ್ ಬಾಕ್ಸ್ ನಡ್ಕೊಂಡು ಅದತ್ರ ಮಾತಾಡ್ಬಿಟ್ಟು ಹಂಗೆ ಸಾಯಂಕಾಲ ಬರ್ತ್ಡೇಗೆ ರೆಡಿ ಆಗ್ತಾರೆ. ನೋಡಕ್ಕೆ ಅಷ್ಟು ಸೂಪರ್ ಆಗಿ ಕಾಣ್ತಾರೆ. ಅವ್ರ ದೃಷ್ಟಿಯಾಗಿ ಅವರೇ ಮಕ ಮುಚ್ಕೊಂಡು ನಗ್ಗುತ್ತವ್ರೆ, ಇಷ್ಟು ಚೆನ್ನಾಗಿದ್ದೇನೆ ನೀನು ಅಂತ. ಇನ್ನ ಹುಡುಗನು ಬಂದ, ಬರ್ತ್ಡೇ ಗಿಫ್ಟ್ ಕೊಟ್ಟ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಬ್ಬರು ಸ್ವಲ್ಪ ಹಂಗೆ ಹಿಂಗೆ ಇದ್ ಬಿಡ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವ್ರ ಬರ್ತ್ಡೇಗೆ ಇದುವರೆಗೂ ಯಾರು ಇವ್ರನ್ನ ವಿಶ್ ಮಾಡ್ತಾ ಇರಲಿಲ್ಲ. ಬಟ್ ಈ ಬರ್ತ್ಡೇಗೆ ಮಗಳು, ಅವ್ರ ಯಜಮಾನ್ರು ಎಲ್ಲರೂ, ನಮ್ಮ ಪುಷ್ಪ ಅವ್ರ ಅಣ್ಣ ತಮ್ಮ ಎಲ್ಲರೂ ಬಂದು ಆಚ ಕಡೆ ಸರ್ಪ್ರೈಸ್ ಕೊಡೋಣ ಅಂತ ಕಾಯ್ತಾವ್ರೆ. ಹುಡುಗ ಒಳಗಡೆ ಬೇರೆ ಅವನೇ, ಈ ವಿಷಯ ಅವ್ರಿಗೆ ಗೊತ್ತಿಲ್ಲ. ಹೋಗೋಗು ಬೇಗ ಅಮ್ಮನ್ ಕರಿ ಅಂತ ಅವ್ರ ಚಿಕ್ಕಪ್ಪನ ದೊಡ್ಡಪ್ಪನೋ ಹೇಳ್ತಾರೆ. ಅವ್ರು ಆ ಕಡೆಯಿಂದ ಅಮ್ಮ ಅಂತಾರೆ. ಪುಷ್ಪ ಅವ್ರಿಗೆ ಅಷ್ಟೊಂದು ಭಯ. ಮಗಳು ಅಮ್ಮನ ಹುಡ್ಕೊಂಡು ರೂಮ್ಗೆ ಬಂದ್ಬಿಟ್ಲು. ಅಮ್ಮ ಏನ್ ಮಾಡ್ತಾ ಇದೀಯಮ್ಮ, ಎಷ್ಟೊತ್ತು ಗಂಟೆ ನಿನ್ಗೋಸ್ಕರ ಕಾಯೋದಲ್ಲ ಆಚ ಕಡೆ, ಎಲ್ಲ ನಿನ್ಗೆ ಸರ್ಪ್ರೈಸ್ ಮಾಡಕ್ ಬಂದಿದ್ದೀವಿ ಅಂತ ಮಗಳು ಹೇಳ್ತಾ ಅವಳೆ. ನಮ್ಮ ಹೀರೋನು ಹಂಗೆ ಆಚೆ ಬರ್ತಾರೆ. ಹುಡುಗಿ ನೋಡ್ಬಿಟ್ಟು ಸಖತ್ತು ಶಾಕು. ಒಬ್ಬರನ್ನ ಒಬ್ರು ಹಂಗೆ ನೋಡ್ಕೊಂತಾವ್ರೆ. ಸೆಂಟ್ರಲ್ಲಿ ಅಮ್ಮನೂ ಕೇಳ್ತಾವ್ರೆ, ಏನೇ ಇವನ್ ಗೊತ್ತಾ ನಿನಗೆ ಅಂತ. ಇಬ್ರು ಹಂಗೆ ಮುಖ ನೋಡ್ಕೊಂಡ್ರಲ್ಲ. ಆಕ್ಚುಲಿ ಮಗಳು ಕೂಡ ಒಂದ್ಸಲಿ ಈ ಹುಡುಗನ್ನ ಮನೆಗೆ ಕರೆಸವಳೆ. ಆ ವಿಷಯ ಗೊತ್ತಾಗಿದ ತಕ್ಷಣ ಪುಷ್ಪ ಶಾಕ್ ಆಗ್ಬಿಡ್ತಾರೆ. ನನ್ ಮಗಳ ಜೊತೆನೂ ಹಿಂಗ್ ಇದ್ಬಿಟ್ಟು ನನ್ ಜೊತೆನೂ ಹಿಂಗಿದ್ಯಾನೋ ಅಂತ. ಬಟ್ ಪುಷ್ಪ ಮಗಳು ಅಂತ ಇವ್ರಿಗೆ ಅವತ್ತು ಗೊತ್ತಾಗಿಲ್ಲ. ಅದಕ್ಕೆ ಆ ಫಂಕ್ಷನ್ ಅಲ್ಲಿ ಇರ್ಬೋದು ಇಲ್ದೇನೋ ಇರ್ಬೋದು ಅಂತ ಹೇಳಿರ್ತಾರೆ. ಅವತ್ತೊಂದು ಹುಡುಗಿ ಇವ್ರನ್ನ ನೋಡ್ಬಿಟ್ಟು ಹಂಗೆ ತಲೆ ಬಗ್ಗಿಸ್ಕೊಂಡು ಹೊಂಟೋಗಿರುತ್ತೆ. ಅದು ಪುಷ್ಪ ಮಗಳು. ಆಚ ಕಡೆ ಎಲ್ಲರೂ ಬೇರೆ ಬಡ್ಕೊಂತಾವ್ರೆ, ಈ ಬನ್ರಾಮ ಅಮ್ಮ ಮಗಳು ಇಬ್ರು ಏನ್ ಮಾಡ್ತಾ ಇರ ಹೊರಗಡೆ ಅಂತ. ಇಬ್ರು ಹೆಂಗ್ ಹೇಳ್ತಾರೆ, ವೆಯ್ಟ್ ಮಾಡಿ ಪ್ಲಂಬರ್ ಬಂದವನೇ ಇಬ್ರು ತಗೊಳಕೊಂಡ್ಬಿಡ್ತೀವಿ ಅಂತ. ವೆಯ್ಟ್ ಮಾಡಿ ಪ್ಲಂಬರ್ ಬಂದವನೇ, ಒಂದ್ 5 ನಿಮಿಷ ಬರ್ತೀವಿ ಅಂತ ಹೇಳ್ತಾರೆ. ಇನ್ನ 3 ಜನನು ಮುಖ ನೋಡ್ಕೋತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಸರಿ, ಈ ವೆಬ್ ಸೀರೀಸ್ ಒಂದು ಸ್ಟೋರಿನ ಮುಗಿಸ್ತಾರೆ. ಫ್ರೀ ಆಗಿದ್ದಾಗ ಈ ಸ್ಟೋರಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ಯಾವ್ದನ್ನ ಒಂದು ಒಳ್ಳೆ ಮೂವಿಲಿ ಸಿಗೋಣ ಅಂತ ಹೇಳ್ತಾ ಟಾಟಾ.